ಸೋತ ಸಿಟಿ ರವಿಗೆ ಅಸ್ತಿತ್ವದ ಪ್ರಶ್ನೆ. ಸಿದ್ದು ತೆಗಳಿ ಲೈಮ್ಲೈಟ್ನಲ್ಲಿರಲು ಯತ್ನ. ಸಿದ್ದು ಬಗ್ಗೆ ಎಂತ ಹೇಳಿಕೆ ಕೊಟ್ಟರು ರವಿ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಸಿಟಿ ರವಿ ಬಿಜೆಪಿ ಪಕ್ಷದಲ್ಲಿ ಊಟದಲ್ಲಿ ಸೈಡ್ಗಿಟ್ಟ ಕರಿಬೇವಿನ ತರ ಆಗಿದ್ದಾರೆ. ಹೀಗಾಗಿ ಮತ್ತೆ ಲೈಮ್ಲೈಟ್ಗೆ ಬರೋಕೆ ನನ್ನ ಕಸರತ್ತನ್ನು ಮಾಡ್ತಿದ್ದಾರೆ. ಅದಕ್ಕೆ ಅವರು ಕಂಡುಕೊಂಡಿರೋ ಉಪಾಯ ಯಾವುದು ಗೊತ್ತಾ? ಸಿಎಂ ಸಿದ್ದರಾಮಯ್ಯನವರನ್ನ ತೆಗಳೋದು. ಹಾಗಾದ್ರೆ ಈ ಮೊದಲು ಸಿದ್ದರಾಮಯ್ಯನಂತ ಟೀಕಿಸುತ್ತಿದ್ದ ಸಿಟಿ ರವಿ ಈಗ ಕೇಸ್ ಬೀಳುತ್ತೆ ಅನ್ನೋ ಭಯದಿಂದ ಅದಕ್ಕೆ ಬೇರೆ ರೂಪದಲ್ಲಿ ಟೀಕೆ ಮಾಡೋಕೆ ನಿಂತಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಅವರು ಸಿದ್ದರಾಮಯ್ಯನವರನ್ನ ಹೇಗೆ ತೆಗಳುತ್ತಿದ್ದಾರೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ಅಹಿಂದ ವರ್ಗದ ನೆಚ್ಚಿನ ಲೀಡರ್. ಇವರು ಯಾವುದೇ ಧರ್ಮ, ಜಾತಿ ಮತ್ತು ಪಂಥಗಳಿಗೆ ಸೀಮಿತವಾಗಿಲ್ಲ. ರಾಮ, ಯೇಸು, ಅಲ್ಲ ಹೀಗೆ ಎಲ್ಲ ದೇವರುಗಳಿಗೂ ಕೈ ಮುಗಿಯುತ್ತಾರೆ. ಎಲ್ಲರಿಗೂ ಪೂಜೆ, ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆ ಮೂಲಕ ಸರ್ವ ಧರ್ಮಗಳನ್ನು ಸಮಾನತೆಯಿಂದ ಕಾಣ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರಿಗೆ ಮಾತ್ರ ಸದಾ ಸಿಎಂ ಸಿದ್ದರಾಮಯ್ಯನವರನ್ನ ಹಿಂದೂ ವಿರೋಧಿ, ಮುಸ್ಲಿಂ ಪರ ಅಂತ ಬಿಂಬಿಸೋದೇ ಚಿಂತೆ. ಅದರಲ್ಲೂ ಮಾಜಿ ಶಾಸಕ ಸಿಟಿ ರವಿ ಇಂಥ ಯತ್ನಗಳನ್ನ ಮೊದಲಿಂದಲೂ ಮಾಡಿಕೊಂಡೇ ಬಂದಿದ್ದಾರೆ. ಈಗ ಮತ್ತೆ ರಾಮನನ್ನ ಅಡ್ಡ ಇಟ್ಕೊಂಡು ಟೀಕೆ ಮಾಡಿರೋ ಸಿಟಿ ರವಿ ಸಿದ್ದರಾಮಯ್ಯ ಅವರು ಹುಟ್ಟು ಮುಸ್ಲಿಂ ಆಗದಿದ್ರು ಮುಸ್ಲಿಂ ಟೋಪಿ ಹಾಕಿದಾಗ ಒರಿಜಿನಲ್ ಮುಸ್ಲಿಂ ತರ ಕಾಣ್ತಾರೆ ಅಂತೇಳಿ ಟೀಕಿಸಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆ ಬೆಂಗಳೂರಲ್ಲಿ ಮಾತನಾಡಿರೋ ಸಿಟಿ ರವಿ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ನ ನಡೆಯನ್ನ ಟೀಕಿಸಿದ್ರು. ಈ ವೇಳೆ ಕಾಂಗ್ರೆಸ್ನವರಿಗೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಹುಡುಕುವ ಗಾದೆ ಸೂಕ್ತವಾಗುತ್ತೆ ಅಂತೇಳೋ ಮೂಲಕ ಅಪೂರ್ಣ ರಾಮ ಮಂದಿರ ಮೂಲಕ ಬಿಜೆಪಿ ರಾಜಕಾರಣ ಮಾಡ್ತಿದೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ರಾಮ ಮಂದಿರ ದೇವಾಲಯಗಳ ಸಮುಚ್ಚಯ ಮೊದಲ ಹಂತ ಈಗ ಪೂರ್ಣವಾಗಿ ರಾಮಲಲ್ಲ ಪ್ರತಿಷ್ಠಾಪನೆ ಆಗ್ತಿದೆ. ಹಲವು ಹಂತಗಳಲ್ಲಿ ನಿರ್ಮಾಣ ಆಗಲಿದೆ. ಈ ನಿರ್ಣಯ ಕೈಗೊಂಡಿರೋದು ಟ್ರಸ್ಟ್. ಅದು ಯಾವ ಪಕ್ಷಕ್ಕೂ ಸೇರಿದ ಟ್ರಸ್ಟ್ ಅಲ್ಲ. ಕಾಂಗ್ರೆಸ್ನವರಿಗೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಹುಡುಕುವ ಗಾದೆ ಸೂಕ್ತವಾಗುತ್ತೆ. ಮೊದಲು ಆಹ್ವಾನ ಬಂದಿಲ್ಲ ಅಂತಿದ್ರು, ಆಹ್ವಾನ ಬಂದ್ಮೇಲೆ ಬರಲ್ಲ ಅಂತಿದ್ದಾರೆ. ಅವರು ಬರೋದು ರಾಮನ ಇಚ್ಛೆಯಲ್ಲ ಅಂತೇಳಿ ತಿವಿದಿದ್ದಾರೆ. ಬಿಜೆಪಿಯವರದ್ದು ಡೋಂಗಿ ಹಿಂದುತ್ವ ಎಂಬ ಸಿದ್ದರಾಮಯ್ಯ ಟ್ವೀಟ್ ವಿಚಾರಕ್ಕೆ ಮಾತನಾಡಿದ ಸಿಟಿ ರವಿ, ಸಿದ್ದರಾಮಯ್ಯ ಟೋಪಿ ಮೇಲಿನ ಪ್ರೀತಿ ಕೇಸರಿ ಮೇಲೆ ತೋರಿಸಲ್ಲ. ಟೋಪಿ ಹಾಕೊಂಡು ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡಿದ್ದಾರೆ. ಕೇಸರಿ ಪೇಟ ಇಡಲು ಬಂದ್ರೆ ಧಿಕ್ಕರಿಸ್ತಾರೆ. ಸಿದ್ದರಾಮಯ್ಯ ಹುಟ್ಟು ಮುಸ್ಲಿಂ ಆಗದಿದ್ರು ಟೋಪಿ ಹಾಕಿದಾಗ ಒರಿಜಿನಲ್ ಮುಸ್ಲಿಂ ತರ ಕಾಣ್ತಾರೆ. ಇದು ಡೋಂಗಿತನ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ ಗ್ಯಾರಂಟಿಗಳಿಗಿಂತ ಘೋಷಿಸದೆ ಹಲವು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೇ ಹೆಚ್ಚು. 7 ತಿಂಗಳ ನಂತರ 5ನೇ ಗ್ಯಾರಂಟಿಗೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಅದು ಎಲ್ಲ ನಿರುದ್ಯೋಗಿಗಳಿಗೂ ಯುವ ಗ್ಯಾರಂಟಿ ಕೊಡ್ತಿಲ್ಲ. ಮತ್ತಷ್ಟು ಗ್ಯಾರಂಟಿಗಳನ್ನ ಸರ್ಕಾರ ಹೇಳದೆ ಜಾರಿ ಮಾಡಿದೆ. ವಿದ್ಯುತ್ ಬೆಲೆ, ಅಬಕಾರಿ ತೆರಿಗೆ, ಸ್ಟಾಂಪ್ ತೆರಿಗೆ ಹೆಚ್ಚಿಸೋದು 6ನೇ ಗ್ಯಾರಂಟಿ. 7ನೇ ಗ್ಯಾರಂಟಿ ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತ ಮಾಡಿದ್ದಾರೆ. 8ನೇ ಗ್ಯಾರಂಟಿ ಅಭಿವೃದ್ಧಿ ಕೆಲಸಗಳ ಸ್ಥಗಿತ. 9ನೇ ಗ್ಯಾರಂಟಿ ಜಾತಿಗಳ ನಡುವೆ ಎತ್ತಿ ಕಟ್ಟುತ್ತಿರೋದು. ವರ್ಗಾವಣೆಗೆ ದರಪಟ್ಟಿ 11ನೇ ಗ್ಯಾರಂಟಿ. ಇವೆಲ್ಲ ಹೇಳದೆ ಜಾರಿ ಮಾಡಿದ ಗ್ಯಾರಂಟಿಗಳು ಅಂತೇಳಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಅದೇನೇ ಇದ್ರೂ ಸಿಟಿ ರವಿ ಅವರು ಸದ್ಯ ಬಿಜೆಪಿ ಪಕ್ಷದಲ್ಲಿ ಅನಾಥರಾಗಿದ್ದಾರೆ. ತಮ್ಮ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏಕಾಂಗಿಯಾಗಿದ್ದಾರೆ. ಇವರಿಗೆ ಈ ಸಲ ಲೋಕಸಭಾ ಟಿಕೆಟ್ ಕೈ ತಪ್ಪಿದ್ರೆ ಇನ್ನ ಪರ್ಮನೆಂಟ್ ಆಗಿ ಮುಂದಿನ 4.5 ವರ್ಷ ನಿರುದ್ಯೋಗಿಯೇ ಆಗಿರ್ತಾರೆ. ಇವರನ್ನ ರಾಜ್ಯ ಬಿಜೆಪಿಯಲ್ಲಿ ಯಾರು ಮೂಸಿ ನೋಡೋರೇ ಇಲ್ಲದಂತಾಗಿದೆ. ಹೀಗಾಗಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕಾಗಿ ಸೋತ ಸಿಟಿ ರವಿ ಹೀಗೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಸಿಟಿ ರವಿ ಕೂಡ ಹದ್ದು ಮೀರಿ ವರ್ತಿಸಿದ್ರೆ ಮಾತಿನ ಮೇಲೆ ಹಿಡಿತ ಇಲ್ಲದೆ ಸಿಎಂ ವಿರುದ್ಧ ಗಂಭೀರ ಆರೋಪ ಮಾಡಿದ್ರೆ ಕೇಸ್ ಬೀಳೋದಂತೂ ಗ್ಯಾರಂಟಿ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.